ನಮ್ಮ ಇಂದಿನ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಆ, ರಾಬರ್ಟ್ ಎ ಮನ್ರೋ ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ. ತುಂಬಾ ಆ, ಆಸಕ್ತಿಕರ ವ್ಯಕ್ತಿತ್ವ ಅವರದು. ಹೌದು, ಒಬ್ಬ ಯಶಸ್ವಿ ಉದ್ಯಮಿ, ವರ್ಜೀನಿಯಾದಲ್ಲಿ ರೇಡಿಯೋ ಸ್ಟೇಷನ್ಗಳನ್ನೆಲ್ಲ ನಡೆಸ್ತಾ ಇದ್ರು. ನೋಡೋಕೆಲ್ಲ ತುಂಬ ಸಾಮಾನ್ಯವಾಗೇ ಇತ್ತು. ಆದರೆ 1950ರಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವರಿಗೆ ವಿಚಿತ್ರ ಅನುಭವಗಳಾಗೋಕೆ ಶುರುವಾಗುತ್ತೆ. ಹೌದು, ಸಾಮಾನ್ಯ ಅನುಭವಗಳಲ್ಲ. ರಾತ್ರಿ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಅವರ ಶರೀರದಲ್ಲಿ ಒಂದು ರೀತಿಯ ಕಂಪನ ಶುರುವಾಗಿ, ಕಂಪನ ಅಂದ್ರೆ ಒಂದು ವೈಬ್ರೇಷನ್ ತರ. ಆಮೇಲೆ ತಮ್ಮ ಪ್ರಜ್ಞೆ ದೇಹದಿಂದ ಬೇರ್ಪಟ್ಟು ಹೊರಗೆ ತೇಲಾಡೋಕೆ ಶುರುವಾಗತ್ತೆ. ಇದನ್ನೇ ಇವತ್ತು ನಾವು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಥವಾ OBE ಅಂತ ಕರಿತೀವಿ. ಓ, ಇದು ಒಮ್ಮೆ 2 ಬಾರಿ ಆಗಿದ್ದಲ್ಲ, ಪದೇ ಪದೇ ಆಗೋಕ್ ಶುರುವಾಯ್ತು. ಅಬ್ಬಾ, ಯೋಚನೆ ಮಾಡಿದ್ರೇನೆ ಒಂಥರ ಆಗತ್ತೆ. ಒಬ್ಬ ಸಾಮಾನ್ಯ ಉದ್ಯಮಿಗೆ ಈ ಥರ ಆದ್ರೆ ತಾನು ಸಾಯ್ತಾ ಇದ್ದೀನಿ ಅನ್ಕೋತಾರೆ, ಅಥವಾ ತಲೆ ಸರಿಯಿಲ್ಲ ಅನ್ಸುತ್ತೆ. ಮನ್ರೋರಿಗೂ ಇದೇ ಥರ ಅನ್ಸಿರ್ಬೇಕಲ್ವಾ? ಖಂಡಿತ. ಮೊದಮೊದಲು ಅವರಿಗೂ ಅದೇ ಭಯ ಇತ್ತು. ತಮಗೇನೋ ಆರೋಗ್ಯ ಸಮಸ್ಯೆ ಇದೆ, ಬಹುಶಃ ಬ್ರೈನ್ ಟ್ಯೂಮರ್ ಇರ್ಬೋದು ಅಂತ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಚೆಕ್ ಮಾಡಿಸ್ಕೊಂಡ್ರು. ಸರಿ. ಆದ್ರೆ ಎಲ್ಲಾ ಪರೀಕ್ಷೆಗಳ ನಂತರ ಅವರು ಸಂಪೂರ್ಣ ಆರೋಗ್ಯವಾಗಿದ್ದಾರೆ ಅಂತ ಗೊತ್ತಾಯ್ತು. ಆಗ್ಲೇ ಅವರು ಇದನ್ನೊಂದು ಸಮಸ್ಯೆಯಾಗಿ ನೋಡೋ ಬದ್ಲು ಇದೇನೋ ಅಂತ ಅನ್ವೇಷಣೆ ಮಾಡೋಕೆ ಶುರು ಮಾಡಿದ್ದು. ಓಕೆ, ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿದ್ರು. ಹೌದು, ಅವರ ಜರ್ನೀಸ್ ಔಟ್ ಆಫ್ ದ ಬಾಡಿ ಅನ್ನೋ ಪುಸ್ತಕ ಈ ಅನ್ವೇಷಣೆಯ ಒಂದು ಡೈರಿ ಇದ್ದ ಹಾಗೆ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಅವರ ಈ ಪ್ರಯಾಣವನ್ನ, ಅವರು ಕಂಡುಕೊಂಡ ಸತ್ಯಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಅವರ ಈ ಅನುಭವಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಅವರ ಮೊದಲ ಮತ್ತು ಮುಖ್ಯವಾದ ಪರಿಕಲ್ಪನೆ ಎರಡನೇ ದೇಹ, ಅಂದ್ರೆ ಈ ಪ್ರಯಾಣದಲ್ಲಿ ಅವರನ್ನ ಕರೆದೊಯ್ಯುತ್ತಿದ್ದ ಅಸ್ತಿತ್ವ, ಇದು ಹೇಗಿತ್ತು? ಒಳ್ಳೆ ಪ್ರಶ್ನೆ. ಇದನ್ನವರು ತುಂಬಾ ವಿವರವಾಗಿ ಬರೀತಾರೆ. ಈ ಎರಡನೇ ದೇಹ ನಮ್ಮ ಭೌತಿಕ ದೇಹದ ಥರ ಅಲ್ಲ. ಅದಕ್ಕೆ ಗುರುತ್ವಾಕರ್ಷಣೆಯ ಪರಿಣಾಮ ತುಂಬಾನೇ ಕಡಿಮೆ. ಅಂದ್ರೆ ಅದು ಸುಲಭವಾಗಿ ತೇಲಬಲ್ಲದು, ಗೋಡೆಗಳ ಮೂಲಕ ಹಾದೋಗಬಲ್ಲದು ಅಂತಾನ? ನಿಖರವಾಗಿ ಅಷ್ಟೇ ಅಲ್ಲ. ಅದರ ಗುಣ ತುಂಬಾನೇ ಪ್ಲಾಸ್ಟಿಕ್ ತರ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಅಂದ್ರೆ ಅದಕ್ಕೆ ನಿರ್ದಿಷ್ಟ ಆಕಾರ ಇರ್ಲಿಲ್ವಾ? ಅಂದ್ರೆ ಅದನ್ನ ನಮ್ಮ ಇಚ್ಛೆಯಂತೆ ಬದಲಾಯಿಸ್ಬೋದಾ? ಸೂಪರ್ ಹೀರೋ ತರ? ಬಹುತೇಕ ಹಾಗೆ. ಅಂದ್ರೆ ಮನಸ್ಸಿನ ಯೋಚನೆಗೆ ತಕ್ಕಂತೆ ಅದು ರೂಪ ತಾಳಬಹುದಿತ್ತು. ಕೆಲವೊಮ್ಮೆ ಅದು ಮನುಷ್ಯನ ಆಕಾರದಲ್ಲಿರ್ತಿತ್ತು, ಇನ್ನು ಕೆಲವೊಮ್ಮೆ ಒಂದು ಬೆಳಕಿನ ಗೋಳದಂತೆ ಕಾಣಿಸ್ತಿತ್ತು. ಆದರೆ ಹೆಚ್ಚಾಗಿ ಅದು ನಮ್ಮ ಭೌತಿಕ ದೇಹದ ಒಂದು ಪ್ರತಿಬಿಂಬದಂತೆ, ಅಂದ್ರೆ ರಿವರ್ಸ್ ಇಮೇಜ್ ಅಥವಾ ಮಿರರ್ ಇಮೇಜ್ ತರ ಇರ್ತಿತ್ತು ಅಂತ ಅವ್ರು ಗುರುತಿಸ್ತಾರೆ. ಒಂದು ನಿಮಿಷ, ಹಾಗಾದ್ರೆ ಈ ಎರಡನೇ ದೇಹ ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ರೆ ಅದು ಎಲ್ಲೋ ತೇಲಿ ಹೋಗಿ ವಾಪಸ್ ಬರದೇ ಇರೋ ಭಯ ಅವ್ರಿಗಿರ್ಲಿಲ್ವಾ? ಖಂಡಿತ ಇತ್ತು. ಆರಂಭದಲ್ಲಿ ಆ ಭಯ ಅವರನ್ನ ತುಂಬಾ ಕಾಡಿತ್ತು. ಕಳೆದು ಹೋಗ್ತೀನಿ ಅನ್ನೋ ಆತಂಕ. ಹೌದು. ಇದಕ್ಕೆ ಅವರು ಕನೆಕ್ಟಿಂಗ್ ಕಾರ್ಡ್ ಅಥವಾ ಸಂಪರ್ಕದ ಎಳೆ ಅನ್ನೋ ಒಂದು ಪರಿಕಲ್ಪನೆಯನ್ನ ವಿವರಿಸ್ತಾರೆ. ಅವರ ಪ್ರಕಾರ ಈ ಎರಡನೇ ದೇಹಕ್ಕೂ ಭೌತಿಕ ದೇಹಕ್ಕೂ ಬೆಳ್ಳಿಯ ಬಣ್ಣದ ಒಂದು ಸ್ಥಿತಿಸ್ಥಾಪಕ ಎಳೆ, ಅಂದ್ರೆ ಒಂದು ಎಲಾಸ್ಟಿಕ್ ಕಾರ್ಡ್ ತರದ ಸಂಪರ್ಕ ಇಡುತ್ತಂತೆ. ಓ, ಲೈಫ್ ಲೈನ್ ತರ. ಎಕ್ಸಾಕ್ಟ್ಲಿ, ಲೈಫ್ ಲೈನ್ ಇದ್ಹಾಗೆ. ಎಷ್ಟೇ ದೂರ ಹೋದ್ರೂ ಈ ಎಳೆ ಎರಡನ್ನೂ ಹಿಡಿದಿಟ್ಕೊಂಡಿರುತ್ತೆ. ಅದಿರೋವರೆಗೂ ವಾಪಸ್ ಬರೋ ದಾರಿ ತಪ್ಪಲ್ಲ ಅನ್ನೋ ನಂಬಿಕೆ. ಓಕೆ, ಹಾಗಾದ್ರೆ ಈ ಎರಡನೇ ದೇಹವನ್ನ ಇಟ್ಕೊಂಡು ಅವರು ಕೇವಲ ತಮ್ಮ ಕೋಣೆಯಲ್ಲೇ ತೇಲಾಡ್ತಾ ಇರಲಿಲ್ಲ. ಈ ಕಥೆ ಇನ್ನಷ್ಟು ವಿಚಿತ್ರವಾಗೋದು ಅವರು ಬೇರೆ ಬೇರೆ ವಾಸ್ತವಿಕತೆಗಳಿಗೆ ಅಥವಾ ಲೋಕೇಲ್ಸ್ಗಳಿಗೆ ಪ್ರಯಾಣ ಮಾಡೋಕೆ ಶುರು ಮಾಡಿದಾಗ ಅಲ್ವಾ? ಖಂಡಿತ. ಇಲ್ಲೇ ಅವರ ಅನ್ವೇಷಣೆ ನಿಜವಾದ ಆಳಕ್ಕೆ ಇಳಿಯೋದು. ಅವರು ತಾವು ಪ್ರಯಾಣಿಸಿದ ಜಗತ್ತುಗಳನ್ನ 2 ಮುಖ್ಯ ಭಾಗಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು ಲೋಕೇಲ್ ಐ. ಲೋಕೇಲ್ ಐ ಇದನ್ನವರು ದ ಹಿಯರ್ ನೌ ಅಂತ ಕರೀತಾರೆ. ಇದು ಬೇರೇನೂ ಅಲ್ಲ, ನಮ್ಮದೇ ಭೌತಿಕ ಜಗತ್ತು. ಅಂದ್ರೆ ಇದೇ ಜಗತ್ತನ್ನ ಅವರು ಎರಡನೇ ದೇಹದಿಂದ ನೋಡ್ತಾ ಇದ್ರ? ಹೌದು. ಅವರು ತಮ್ಮ ಮನೆಯಲ್ಲೇ ಬೇರೆ ಕೋಣೆಗಳಿಗೋಗೋದು, ಪಕ್ಕದ ಮನೆಗಳಲ್ಲಿ ಏನಾಗ್ತಿದೆ ಅಂತ ನೋಡೋದು, ಹೀಗೆಲ್ಲ ಮಾಡ್ತಿದ್ರು. ಕೆಲವೊಮ್ಮೆ ಅವರು ವಾಪಸ್ ಬಂದು ನೋಡಿದಾಗ ಅಲ್ಲಿ ತಾವು ಕಂಡ ದೃಶ್ಯಗಳು ನಿಜ ಅಂತ ಗೊತ್ತಾಗ್ತಿತ್ತು. ಓ, ಹಾಗಾದ್ರೆ ಇದು ಕೇವಲ ಕನಸಲ್ಲ ಅಂತ ಅವ್ರಿಗೆ ಖಾತ್ರಿಯಾಯಿತು. ಹೌದು, ಅವರ ಅನುಭವಗಳು ಕೇವಲ ಕನಸ್ಸಲ್ಲ, ಅದಕ್ಕೂ ಮೀರಿದ್ದು ಅನ್ನೋ ನಂಬಿಕೆಯನ್ನ ಇದು ದೃಢಪಡಿಸಿತು. ಆದ್ರೆ ನಿಜವಾದ ಆಶ್ಚರ್ಯ ಕಾದಿದ್ದು ಲೋಕೇಲ್ ಐನಲ್ಲಿ. ಲೋಕೇಲ್ ಐ ಇದು ಸಂಪೂರ್ಣವಾಗಿ ಬೇರೆ ಆಯಾಮ ಅಲ್ವಾ? ಇದೊಂದು ಅಭೌತಿಕ ಜಗತ್ತು ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಅಭೌತಿಕ ಅಂದ್ರೆ ಅಲ್ಲಿ ನಮ್ಮ ಭೌತಿಕ ನಿಯಮಗಳು, ಅಂದ್ರೆ
ಟೈಮ್, ಸ್ಪೇಸ್, ಗ್ರಾವಿಟಿ ಯಾವುದೂ ಕೆಲ್ಸ ಮಾಡಲ್ಲ. ಓಕೆ. ಅದೊಂದು ರೀತಿ ಯೋಚನೆಗಳ ಜಗತ್ತು. ಅಲ್ಲಿ ನಮ್ಮ ಆಲೋಚನೆಗಳೇ ನೇರವಾಗಿ ವಾಸ್ತವವಾಗಿ ಬದಲಾಗುತ್ತವೆ. ಒಂದು ಕ್ಷಣ ಇದನ್ನ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಯೋಚನೆಗಳೇ ವಾಸ್ತವ ಆಗತ್ತೆ ಅಂದ್ರೆ? ಇದರ ಅರ್ಥ ಆ ಜಗತ್ತಿನಲ್ಲಿ ನಿಮ್ಮ ಮನಸ್ಸಿಗೂ ಮತ್ತು ವಾಸ್ತವಕ್ಕೂ ನಡುವೆ ಯಾವುದೇ ಫಿಲ್ಟರ್ ಇರಲ್ಲ. ನಿಮ್ಮ ಮನಸ್ಸಲ್ಲಿ ಒಂದು ಸಣ್ಣ ಭಯದ ಯೋಚನೆ ಬಂದ್ರೆ ಆ ಭಯ ತಕ್ಷಣವೇ ನಿಮ್ಮ ಮುಂದೆ ಒಂದು ರೂಪವಾಗಿ ನಿಲ್ಲುತ್ತೆ. ಅಬ್ಬಾ. ಒಂದು ಸಂತೋಷದ ಯೋಚನೆ ಬಂದ್ರೆ ನಿಮ್ಮ ಸುತ್ತಲಿನ ಜಗತ್ತು ಸುಂದರವಾಗುತ್ತೆ. ಇದೇ ಮನ್ರೋ ಅವರ ಅತೀ ದೊಡ್ಡ ಒಳನೋಟ. ಅವರು ಹೇಳೋದು, ಸ್ವರ್ಗ ಮತ್ತು ನರಕ ಅನ್ನೋದು ನಾವು ಸತ್ತ ಮೇಲೆ ಹೋಗೋ ಜಾಗಗಳಲ್ಲ, ಅವು ನಮ್ಮ ಪ್ರಜ್ಞೆ ಸ್ಥಿತಿಗಳು. ಆ ಜಗತ್ತಿನಲ್ಲಿ ನಮ್ಮ ಮನಸ್ಸೇ ನಮ್ಮ ವಾಸ್ತವದ ಶಿಲ್ಪಿ. ಕೇಳೋಕೆ ಅದ್ಭುತವಾಗಿದೆ. ಆದ್ರೆ ಇಂತಹ ಅನುಭವಗಳನ್ನ ನೆನಪಿಟ್ಟುಕೊಳ್ಳೋದು ಕಷ್ಟ ಆಗ್ತಿತ್ತು ಅಂತಾನೂ ಹೇಳ್ತಾರಲ್ಲ? ಹೌದು. ಇದನ್ನ ಅವರು ಬ್ಯಾರಿಯರ್ ಅಥವಾ ತಡೆಗೋಡೆ ಅಂತ ಕರೀತಾರೆ. ಲೋಕೇಲ್ 2ನಿಂದ ಭೌತಿಕ ಜಗತ್ತಿಗೆ ವಾಪಸ್ ಬಂದಾಗ ಈ ತಡೆಗೋಡೆ ಅಲ್ಲಿನ ನೆನಪುಗಳನ್ನ ಮಸುಕುಗೊಳಿಸುತ್ತೆ. ಇದು ನಮ್ಗೆಲ್ಲರಿಗೂ ಆಗುವ ಅನುಭವ ಅಲ್ವಾ? ರಾತ್ರಿ ಏನೋ ಒಂದು ಅದ್ಭುತವಾದ ಕನಸು ಬಿದ್ದಿರುತ್ತೆ, ಎದ್ದ ತಕ್ಷಣ ನೆನಪಿರುತ್ತೆ, ಆದ್ರೆ ಸ್ವಲ್ಪ ಹೊತ್ತಲ್ಲೇ ಮಾಯವಾಗ್ಬಿಡುತ್ತೆ. ಕರೆಕ್ಟ್. ಮನ್ರೋ ಪ್ರಕಾರ ಇದೇ ರೀತಿಯ ಒಂದು ಪ್ರಕ್ರಿಯೆ ಆ ಅನುಭವಗಳಿಗೂ ಅನ್ವಯಿಸುತ್ತೆ. ಸರಿ, ಒಬ್ಬ ರೇಡಿಯೋ ಸ್ಟೇಷನ್ ಮಾಲೀಕ, ಒಬ್ಬ ತಂತ್ರಜ್ಞಾನದಲ್ಲಿ ನಂಬಿಕೆ ಇಟ್ಟಿದ್ದ ವ್ಯಕ್ತಿ ಈ ಥರದ ಆಧ್ಯಾತ್ಮಿಕ ವಿಚಿತ್ರ ಅನುಭವಗಳನ್ನ ಹೇಗೆ ನಿಭಾಯಿಸಿದ್ರು? ಅವರು ಇದನ್ನೆಲ್ಲ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋಕೆ ಪ್ರಯತ್ನಿಸ್ತ್ರಾ? ಖಂಡಿತ. ಅದೇ ಅವರ ವಿಶೇಷತೆ. ಅವರು ಇದನ್ನೊಂದು ಆಧ್ಯಾತ್ಮಿಕ ಪವಾಡ ಅಂತ ಸುಮ್ನಾಡ್ಲಿಲ್ಲ. ಅವರೊಬ್ಬ ವಿಜ್ಞಾನಿಯ ಹಾಗೆ ಇದನ್ನ ಅಧ್ಯಯನ ಮಾಡೋಕೆ ಶುರು ಮಾಡಿದ್ರು. ತಮ್ಮ ಪ್ರತಿಯೊಂದು ಪ್ರಯಾಣದ ವಿವರಗಳನ್ನ ಅಂದ್ರೆ ಡೇಟಾ ಅದನ್ನ ದಾಖಲಿಸೋಕೆ ಶುರು ಮಾಡಿದ್ರು. ಯಾವ ದಿನ, ಯಾವ ಸಮಯದಲ್ಲಿ ಪ್ರಯಾಣ ಶುರುವಾಯ್ತು, ಕೋಣೆಯ ತಾಪಮಾನ, ತೇವಾಂಶ ಎಷ್ಟಿತ್ತು. ಓಕೆ, ಅಂದ್ರೆ ಎಲ್ಲವನ್ನೂ ನೋಟ್ ಮಾಡ್ಕೊಳ್ತಿದ್ರು. ಹೌದು. ಉತ್ತರ ದಿಕ್ಕಿಗೆ ಪ್ರಯಾಣಿಸಿದಾಗ ಅನುಭವ ಹೇಗಿತ್ತು, ದಕ್ಷಿಣಕ್ಕೋದಾಗ ಹೇಗಿತ್ತು, ಅವರ ಮನಸ್ಥಿತಿ ಹೇಗಿತ್ತು, ಈ ಎಲ್ಲಾ ಡೇಟಾವನ್ನ ಅವರು ಸಂಗ್ರಹಿಸೋಕೆ ಶುರು ಮಾಡಿದ್ರು. ಅಂದ್ರೆ ಅವರು ಈ ಅತೀಂದ್ರಿಯ ಅನುಭವಗಳನ್ನ ಡೀಬಗ್ ಮಾಡೋಕೆ ಟ್ರೈ ಮಾಡ್ತಿದ್ರು ಅನಿಸುತ್ತೆ, ಒಂದು ಕಂಪ್ಯೂಟರ್ ಪ್ರೋಗ್ರಾಂನ ಹಾಗೆ. ಇದು ನಿಜಕ್ಕೂ ಕುತೂಹಲಕಾರಿ. ನಿಖರವಾಗಿ. ಅವರು ಇದರಲ್ಲಿ ಒಂದು ಪ್ಯಾಟರ್ನ್ ಹುಡುಕುತ್ತಿದ್ರು. ಯಾವ ಪರಿಸ್ಥಿತಿಯಲ್ಲಿ ಈ ಅನುಭವಗಳು ಸುಲಭವಾಗಿ ಆಗತ್ತೆ ಅಂತ ಕಂಡುಹಿಡಿಯೋ ಪ್ರಯತ್ನ ಅವ್ರದಾಗಿತ್ತು. ತಾನು ಪಾಗಲಾಗ್ತಾ ಇಲ್ಲ, ಇದೊಂದು ನೈಜ ವಿದ್ಯಮಾನ ಅಂತ ಮೊದಲು ತಮಗೆ ತಾವೇ ಸಾಬೀತುಪಡಿಸ್ಕೊಳ್ಬೇಕಿತ್ತು. ಅದಕ್ಕೆ ಈ ವೈಜ್ಞಾನಿಕ ವಿಧಾನ. ಹೌದು. ಹಾಗಾದ್ರೆ ವೈಜ್ಞಾನಿಕ ಸಮುದಾಯ ಇದನ್ನ ಹೇಗೆ ಸ್ವೀಕರಿಸಿತು? ಕಾರ್ಲ್ ಸೇಗನ್, ರಿಚರ್ಡ್ ಡಾಕಿನ್ಸ್ ಅವರಂತಹ ದೊಡ್ಡ ವಿಜ್ಞಾನಿಗಳು ಇದನ್ನೆಲ್ಲ ಒಪ್ಕೊಂಡ್ರಾ? ಇಲ್ಲೇ ಈ ವಿಷಯ ಇನ್ನಷ್ಟು ಸಂಕೀರ್ಣ ಆಗೋದು. ಮನ್ರೋ ಅವರಿಗೆ ಈ ಕ್ಷೇತ್ರದಲ್ಲಿ ಸರಿಯಾದ ಪ್ರಯೋಗಗಳನ್ನ ನಡೆಸಲು ಸಾಧ್ಯವಾಗದ ಬಗ್ಗೆ ಬಹಳ ಹತಾಶೆ ಇತ್ತು. ಯಾಕಂದ್ರೆ ಜನರು ಇದನ್ನ ವೈಜ್ಞಾನಿಕವಾಗಿ ನೋಡೋ ಬದಲು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೇ ನೋಡ್ತಾ ಇದ್ರು. ಇನ್ನು ಕಾರ್ಲ್ ಸಾಗನ್ ಅವರಂತಹ ವಿಜ್ಞಾನಿಗಳ ವಾದ ಬೇರೆ ಇತ್ತು. ಅವರು ಮನ್ರೋ ಸುಳ್ಳು ಹೇಳ್ತಿದ್ದಾರೆ ಅಂತ ಎಲ್ಲೂ ಹೇಳಲಿಲ್ಲ. ಹಾಗಾದ್ರೆ ಅವರ ವಾದ ಏನಾಗಿತ್ತು? ಸಾಗನ್ ಅವರ ಪ್ರಸಿದ್ಧ ಮಾತು ಗೊತ್ತಲ್ವಾ, ಅಸಾಧಾರಣವಾದ ಹೇಳಿಕೆಗಳಿಗೆ ಅಸಾಧಾರಣವಾದ ಸಾಕ್ಷಿ ಬೇಕು. ಹೌದು. ಅವರ ಪ್ರಕಾರ ಪ್ರಜ್ಞೆ ದೇಹದಿಂದ ಹೊರಗೆ ಹೋಗುತ್ತೆ ಅನ್ನೋದಕ್ಕಿಂತ ನಮ್ಮ ಮೆದುಳೇ ಇಂತಹ ಒಂದು ಪರಿಪೂರ್ಣವಾದ ನೈಜವೆನಿಸುವ ವಾಸ್ತವದ ಸಿಮ್ಯುಲೇಷನ್ ಅನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ ಅನ್ನೋದು ಹೆಚ್ಚು ಸಂಭವನೀಯ. ಓಕೆ, ಅಂದ್ರೆ ಅನುಭವ ನಿಜ, ಆದ್ರೆ ಅದು ನಡೆಯೋದು ಮೆದುಳಿನ ಒಳಗೆ, ದೇಹದ ಹೊರಗಲ್ಲ. ಎಕ್ಸಾಕ್ಟ್ಲಿ. ಈ ಚರ್ಚೆ ನಿಜ ವರ್ಸಸ್ ಸುಳ್ಳು ಅನ್ನೋದ್ರ ಬಗ್ಗೆ ಅಲ್ಲ, ಬದಲಾಗಿ ಅನುಭವದ ಸ್ಥಳದ ಬಗ್ಗೆ. ಅದು ಮೆದುಳಿನ ಆಟವೇ ಅಥವಾ ಪ್ರಜ್ಞೆಯ ಪ್ರಯಾಣವೇ? ಅಂದ್ರೆ ಇದು ವ್ಯಕ್ತಿನಿಷ್ಠ ಅನುಭವವೇ ಹೊರತು ವಸ್ತುನಿಷ್ಠ ಸತ್ಯವಲ್ಲ ಅನ್ನೋ ವಾದ. ಹೌದು. ಮತ್ತು ಮನ್ರೋ ಅವರು ಇದನ್ನ ಒಪ್ಪಿಕೊಳ್ತಾರೆ. ಬೇರೆಯವರು ಹೇಳಿದ್ದನ್ನ ನಂಬಿ ಅಂತ ಅವರು ಎಲ್ಲೂ ಒತ್ತಾಯಿಸಲ್ಲ. ಅವರ ಪ್ರಕಾರ ಈ ವಾಸ್ತವಗಳನ್ನ ಒಪ್ಪಿಕೊಳ್ಳೋಕೆ ಅಥವಾ ಅರ್ಥ ಮಾಡಿಕೊಳ್ಳೋಕೆ ವೈಯಕ್ತಿಕ ಅನುಭವಗಳೇ ನಿರ್ಣಾಯಕ. ತಮಗೆ ಅನುಭವ ಆದಾಗ ಮಾತ್ರ ಅದರ ನಿಜವಾದ ಆಳ ಗೊತ್ತಾಗೋದು ಅಂತ. ಹೌದು. ಸರಿ, ಈ ಎಲ್ಲ ಅನುಭವಗಳು, ಈ ಪ್ರಯಾಣಗಳು ಮನ್ರೋ ಅವರ ವೈಯಕ್ತಿಕ ಜೀವನದ ಮೇಲೆ, ಅವರ ನಂಬಿಕೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದು? ಅದು ಅವರ ಜೀವನವನ್ನೇ ಬುಡಮೇಲ್ ಮಾಡಿತ್ತು. ಪುಸ್ತಕದಲ್ಲಿ ಭ್ರಮೆಯ ನಷ್ಟ ಅಂದ್ರೆ ಲಾಸ್ ಆಫ್ ಇಲ್ಯೂಷನ್ ಅಂತ ಒಂದು ಘಟನೆಯನ್ನ ವಿವರಿಸ್ತಾರೆ. ಭ್ರಮೆಯ ನಷ್ಟ? ಹೌದು. ಒಂದು ದಿನ ಅವರಿಗೆ ಇದ್ದಕ್ಕಿದ್ದಂತೆ ಚಿಕ್ಕದಿನಿಂದ ನಂಬಿಕೊಂಡು ಬಂದಿದ್ದ ದೇವ್ರು, ಧರ್ಮ, ಅಸ್ತಿತ್ವದ ಬಗ್ಗೆ ಇದ್ದ ಎಲ್ಲಾ ಪರಿಕಲ್ಪನೆಗಳು ಸುಳ್ಳು ಅಂತ ಅನ್ಸ್ಬಿಡುತ್ತೆ.
ಆ ಕ್ಷಣಕ್ಕೆ ಅವರ ಇಡೀ ಪ್ರಪಂಚವೇ ಕುಸಿದು ಬಿದ್ದ ಹಾಗಾಗುತ್ತೆ. ಅವರು ಬಹಳ ಭಾವನಾತ್ಮಕವಾಗಿ ಭಾಂಗಿ ಹೋಗ್ತಾರೆ. ಓ, ಅದು ಅವರ ಜೀವನದ ಒಂದು ದೊಡ್ಡ ತಿರುವು ಆಗಿರಬೇಕು. ಖಂಡಿತ. ಅವರ ಧಾರ್ಮಿಕ ನಂಬಿಕೆಗಳು ಸಂಪೂರ್ಣವಾಗಿ ಬದಲಾದವು. ಅವರು ಸಾಂಪ್ರದಾಯಿಕ ದೇವರ ಕಲ್ಪನೆಯನ್ನು ಪ್ರಶ್ನಿಸೋಕೆ ಶುರು ಮಾಡಿದ್ರು. ಯಾಕಂದ್ರೆ ಅವರ ಅನುಭವದಲ್ಲಿ ಆ ರೀತಿ ಏನೂ ಇರಲಿಲ್ಲ. ಹೌದು. ಇನ್ನೊಂದು ಜಗತ್ತಿನಲ್ಲಿ ಯಾವುದೇ ನಿರ್ದಿಷ್ಟ ದೇವರು, ಧರ್ಮ ಇರಲಿಲ್ಲ. ಹಾಗಾಗಿ ಮನುಷ್ಯ ಸೃಷ್ಟಿಸಿದ ಈ ಪರಿಕಲ್ಪನೆಗಳ ಸತ್ಯಾಸತ್ಯತೆಯ ಬಗ್ಗೆ ಅವರಿಗೆ ಅನುಮಾನ ಶುರುವಾಯಿತು. ಇದರ ಜೊತೆಗೆ ಸಾವಿನ ಬಗೆಗಿನ ಅವರ ದೃಷ್ಟಿಕೋನವು ಸಂಪೂರ್ಣವಾಗಿ ಬದಲಾಯಿತು. ಸಾವಿನ ಬಗ್ಗೆ ಅವರು ಏನ್ ಹೇಳ್ತಾರೆ? ಹೆಚ್ಚಿನರಿಗೆ ಸಾವು ಅಂದ್ರೆ ಅಂತ್ಯ, ಒಂದು ಭಯಾನಕ ವಿಷಯ. ಆದ್ರೆ ಮನ್ರೋ ತಮ್ಮ ಅನುಭವಗಳ ನಂತರ ಸಾವನ್ನ ಒಂದು ಅಂತ್ಯವಾಗಿ ನೋಡೋ ಬದಲು ಅದೊಂದು ಪರಿವರ್ತನೆ, ಒಂದು ಆಶೀರ್ವಾದ ಅಂತ ನೋಡಕ್ ಶುರು ಮಾಡಿದ್ರು. ಅಂದ್ರೆ ಪ್ರಜ್ಞೆ ದೇಹದೊಂದಿಗೆ ಸಾಯುವುದಿಲ್ಲ ಅಂತ. ಹೌದು, ಅದು ತನ್ನ ಪ್ರಯಾಣವನ್ನ ಮುಂದುವರಿಸುತ್ತೆ ಅನ್ನೋ ನಂಬಿಕೆ ಅವರಲ್ಲಿ ಬಲವಾಯಿತು. ಪ್ರಜ್ಞೆಯ ಬಗ್ಗೆ ಅವರ ಪರಿಕಲ್ಪನೆಯೂ ವಿಸ್ತಾರವಾಯಿತು. ಅವರು ಸೂಪರ್ ಮೈಂಡ್ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಇದು ಕೇವಲ ಆತ್ಮ ಅಥವಾ ಸುಪ್ತ ಮನಸ್ಸು ಅನ್ನೋ ಪದಗಳಿಗೆ ಪರ್ಯಾಯವೇ? ಅದಕ್ಕಿಂತ ಸ್ವಲ್ಪ ಭಿನ್ನ. ಮನ್ರೋ ಪ್ರಕಾರ ನಮ್ಮ ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು ಇನ್ನು ನಮ್ಮ ವ್ಯಕ್ತಿತ್ವದ, ನಮ್ಮ ನಾನು ಅನ್ನೋ ಅಹಂನ ಭಾಗ. ಸರಿ. ಆದರೆ ಸೂಪರ್ ಮೈಂಡ್ ಅದಕ್ಕಿಂತ ಉನ್ನತ ಮಟ್ಟದ ಅರಿವು. ಅದು ನಮ್ಮ ವೈಯಕ್ತಿಕ ಅನುಭವಗಳು ಅಥವಾ ಅಹಂಕಾರಕ್ಕೆ ಸೀಮಿತವಾಗಿಲ್ಲ. ಇದನ್ನ ಹೀಗೆ ಕಲ್ಪಿಸ್ಕೊಳ್ಬೋದು. ಸೂಪರ್ ಮೈಂಡ್ ಅಂದ್ರೆ ಒಂದು ಬ್ರಹ್ಮಾಂಡದ ಜ್ಞಾನದ ಜಾಲಕ್ಕೆ, ಒಂದು ಕಾಸ್ಮಿಕ್ ಇಂಟರ್ನೆಟ್ಗೆ ನಮ್ಮ ವೈಯಕ್ತಿಕ ಸಂಪರ್ಕದಂತೆ. ಓ, ಇಂಟ್ರೆಸ್ಟಿಂಗ್. ನಮ್ಮ ಸೀಮಿತ ಅರಿವನ್ನು ಮೀರಿದ ಜ್ಞಾನದ ಒಂದು ಮೂಲ ಅದು. ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ರಾಬರ್ಟ್ ಮನ್ರೋ ಅವರ ಕಥೆ ಒಬ್ಬ ಉದ್ಯಮಿಗೆ ಅನಿರೀಕ್ಷಿತವಾಗಿ ಆದ ವಿಚಿತ್ರ ಅನುಭವಗಳಿಂದ ಶುರುವಾಗಿ ಪ್ರಜ್ಞೆಯ ಸ್ವರೂಪ, ವಾಸ್ತವದ ಬೇರೆ ಬೇರೆ ಆಯಾಮಗಳು ಮತ್ತು ಅಸ್ತಿತ್ವದ ಅರ್ಥದಂತಹ ಗಹನವಾದ ಪ್ರಶ್ನೆಗಳ ಅನ್ವೇಷಣೆಯಲ್ಲಿ ಕೊನೆಗೊಳ್ಳುತ್ತೆ. ಹೌದು. ಅವರ ಎರಡನೇ ದೇಹ, ಲೋಕೇಲ್ 2, ಸೂಪರ್ ಮೈಂಡ್ನಂತಹ ಪರಿಕಲ್ಪನೆಗಳು ನಾವು ಜಗತ್ತನ್ನ ನೋಡೋ ಸಾಂಪ್ರದಾಯಿಕ ದೃಷ್ಟಿಕೋನವನ್ನೇ ಪ್ರಶ್ನಿಸ್ತವೆ. ಅವರ ಕೆಲಸ ವೈಜ್ಞಾನಿಕವಾಗಿ ಸಂಪೂರ್ಣ ಸಾಬೀತಾಗದಿದ್ರೂ ಅದು ಅಸಂಖ್ಯಾತ ಜನರಿಗೆ ಪ್ರೇರಣೆ ನೀಡಿದೆ. ನಿಜ. ತಮ್ಮ ಅಸ್ತಿತ್ವದ ಬಗ್ಗೆ ಹೊಸದಾಗಿ ಯೋಚಿಸೋಕೆ ಪ್ರೇರಣೆ ನೀಡಿದೆ. ಅವರ ದಿ ಮನ್ರೋ ಇನ್ಸ್ಟಿಟ್ಯೂಟ್ ಇವತ್ತಿಗೂ ಈ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮುಂದುವರೆಸಿದೆ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆ. ಮನ್ರೋ ಅವರ ಒಂದು ವಾದದ ಪ್ರಕಾರ ಈ ಎರಡನೇ ದೇಹವು ನಮ್ಮ ಭೌತಿಕ ದೇಹದ ನೇರ ಪ್ರತಿರೂಪ ಅಥವಾ ರಿವರ್ಸ್ ಇಮೇಜ್ ಆಗಿರ್ಬೋದು. ಒಂದು ವೇಳೆ ಇದು ನಿಜವೇ ಆಗಿದ್ರೆ ನಮ್ಮ ಪ್ರಜ್ಞೆ ಮತ್ತು ಭೌತಿಕ ಅಸ್ತಿತ್ವದ ಸ್ವರೂಪದ ಬಗ್ಗೆ ಇದು ಏನನ್ನು ಸೂಚಿಸಬಹುದು? ಪ್ಲೇಟೋ ಹೇಳಿದ ಹಾಗೆ ನಮ್ಮ ಈ ಭೌತಿಕ ವಾಸ್ತವವು ಬೇರೆ ಯಾವುದೋ ಒಂದು ನೈಜ ವಾಸ್ತವದ ನೆರಳು ಅಥವಾ ಪ್ರತಿಬಿಂಬ ಮಾತ್ರವೇ? ಅಥವಾ ಆ ಇನ್ನೊಂದು ವಾಸ್ತವವು ನಮ್ಮ ಪ್ರತಿಬಿಂಬವೇ? ಇದರ ಬಗ್ಗೆ ಯೋಚಿಸ್ತೀರಿ?